ಹಾವೇರಿಯಲ್ಲಿ ಯುವತಿ ಹತ್ಯೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ನ್ಯಾಯಕ್ಕಾಗಿ ಅಭಿಯಾನವನ್ನ ನಡೆಸಲಾಗ್ತಾ ಇದೆ. ಹಿಂದೂ ಸಂಘಟನೆಗಳಿಂದ ಜಸ್ಟಿಸ್ ಫಾರ್ ಸ್ವಾತಿ ಕ್ಯಾಂಪೇನ್ ಮುಂದುವರೆದಿದೆ. ಸ್ವಾತಿ ಹಂತಕನನ್ನ ಪತ್ತೆ ಹಚ್ಚಿ ಆರೋಪಿಗಳಿಗೆ ಶಿಕ್ಷೆ ಕೊಡಿಸಿ ಅಂತ ಹೇಳಿ ಹಾವೇರಿ ಜಿಲ್ಲೆ ರಟ್ಟಿಹಳ್ಳಿಯ ಮಸೂರು ಗ್ರಾಮದ ಯುವತಿಯ ಮರ್ಡರ್ ವಿಚಾರಕ್ಕೆ ಸಂಬಂಧಪಟ್ಟಂತೆ ಹಿಂದೂ ಸಂಘಟನೆಗಳು ಅಭಿಯಾನ ಪ್ರಾರಂಭ ಮಾಡಿವೆ. ಮಾರ್ಚ್ 6ರಂದು ಯುವತಿಯ ಮೃತದೇಹ ಪತ್ತೆಯಾಗಿತ್ತು. ರಾಣೆಬೆನ್ನೂರಿನ ಖಾಸಗಿ ಆಸ್ಪತ್ರೆಯಲ್ಲಿ ನರ್ಸ್ ಆಗಿದ್ರು ಸ್ವಾತಿ. ರಾಣೆಬೆನ್ನೂರು ತಾಲೂಕು ಪತ್ತೇಪುರ ಗ್ರಾಮದ ತುಂಗಭದ್ರಾ ನದಿ ಬಳಿಯಲ್ಲಿ ಸ್ವಾತಿ ಮೃತದೇಹ ಪತ್ತೆಯಾಗಿತ್ತು. ಮೊದಲು ಅಪರಿಚಿತ ಯುವತಿ ಶವ ಅಂತ ಹೇಳಿ ಹಲಗೇರಿ ಪೊಲೀಸರು ಘೋಷಿಸಿದ್ರು. ವಾರಸುದಾರರು ಯಾರೂ ಇಲ್ಲದ ಹಿನ್ನೆಲೆಯಲ್ಲಿ ಮರಣೋತ್ತರ ಪರೀಕ್ಷೆಯನ್ನ ಕೂಡ ನಡೆಸಿ ಕಾನೂನು ಪ್ರಕಾರ ಸ್ವಾತಿ ಶವ ಹೂತು ಹಾಕಲಾಗಿತ್ತು. ಜಲಸಮ ಪ್ರತಿನಿಧಿ ಮಾರುತಿ ನೀಡ್ತಾ ಹೋಗ್ತಾರೆ. ದೂರವಾಣಿ ಸಂಪರ್ಕದಲ್ಲಿದ್ದಾರೆ ಮಾರುತಿ. ಜಸ್ಟಿಸ್ ಫಾರ್ ಸ್ವಾತಿ ಅಭಿಯಾನ ಮುಂದುವರೆದಿದೆ. ಸದ್ಯಕ್ಕೆ ಪ್ರತಿಭಟನಾಕಾರರ ಆಗ್ರಹ ಏನು? ನಿಜಕ್ಕೂ ಇದು ಒಂದು ಘಟನೆ ಸದ್ಯಕ್ಕೆ ಹಾವೇರಿ ಜಿಲ್ಲೆಯಾದ್ಯಂತ ಸಾಕಷ್ಟು ಸಂಚಲನ ಮೂಡಿರುವಂತದ್ದು. ಯಾಕಂದ್ರೆ ಜಸ್ಟಿಸ್ ಫಾರ್ ಸ್ವಾತಿ ಅನ್ನುವ ಕೂಗೆರಡಕ್ಕೆ ಬರ್ತಾರಂಥದ್ದು. ಫೇಸ್ಬುಕ್, ಇನ್ಸ್ಟಾಗ್ರಾಮ್, ಸೋಷಿಯಲ್ ಮೀಡಿಯಾ ಟೋಟಲ್ ಆಗಿ ಈ ಸ್ವಾತಿಯ ಸಾವಿನ ಬಗ್ಗೆ ನ್ಯಾಯ ಕೇಳೋದು ಜನರು ಮುಂದಾಗಿರುವಂಥದ್ದು. ಸದ್ಯ ಸ್ವಾತಿ ನೋಡಿದ್ರೆ ನರ್ಸ್ ಕೆಲಸ ಮತ್ತು ಕೆಲಸವನ್ನ ಮಾಡಿಕೊಂಡು ಸ್ಟಡಿಯನ್ನ ಮಾಡ್ಕೊಂಡು ಜೀವನ ಸಾಗಿಸ್ತಾ ಇದ್ರು. ಕುಟುಂಬದಲ್ಲಿ ತಂದೆ ಇಲ್ಲ, ತಾಯಿ ಕೂಡ ಸರ್ಕಾರಿ ಶಾಲೆಯಲ್ಲಿ ಅಡುಗೆ ಮಾಡ್ಕೊಂಡು ಜೀವನ ಸಾಗಿಸ್ತಾ ಇದ್ರು. ಗ್ರಾಮಸ್ಥರು ಹೇಳುವ ಪ್ರಕಾರ ಸ್ವಾತಿ ಒಂದು ರೀತಿಯಲ್ಲಿ ಗಂಡು ಮಗನ ಹಾಗೆ ಜೀವನ ಮಾಡ್ತಾ ಇದ್ದಂತೆ. ಈ ಪ್ರೀತಿಗಳ ಬಗ್ಗೆ ಯಾವುದೂ ಅರಿವಿಲ್ಲ ಅಂತಕ್ಕಂಥ ಮಾತು ಹೇಳಿದ್ದಾರೆ. ಆದ್ರೆ ಸದ್ಯಕ್ಕೆ ಸ್ವಾತಿಯ ಸಾವು ಏನು ಮಾರ್ಚ್ 6ರಂದಾಗಿರುತ್ತೆ. ಅಂದ್ರೆ ಅವರ ಶವ ಏನು ಫತೇಪುರ ಗ್ರಾಮದ ತುಂಗಭದ್ರಾ ನದಿಯಲ್ಲಿ ಸಿಕ್ಕಿರುತ್ತೆ. ಇದಾದ್ರ ಬಳಿಕ ಪೊಲೀಸರು ಅನಾಥ ಶವ ಅಂತ ಹೇಳಿ ಅದನ್ನ ಶವ ಸಂಸ್ಕಾರ ಮಾಡಿರ್ತಾರೆ. 7ನೇ ತಾರೀಕಿಗೆ ಸ್ವಾತಿಯ ತಾಯಿ ಶಶಿರೇಖಾ ಅವರು ಒಂದು ಕಾರ್ಯಕ್ಕೆ ಏನಿದು ಹೀಗಾಗಿದೆ ಮಗಳು ಬಂದ ಕಂಪ್ಲೇಂಟ್ ಕೊಡ್ಲಿಕ್ಕೆ ಹೋದಾಗ ಈ ರೀತಿ ಆಗಿದೆ, ಒಂದು ಮಹಿಳೆ ಶವ ಪತ್ತೆ ಆಗಿರುವಂಥದ್ದು. ಇದು ತಮ್ಮ ಮಗಳನ್ನ ಚೆಕ್ ಮಾಡಿ ಅಂದಾಗ ವೇಲ್ ಮತ್ತೆ ಬಟ್ಟೆ ಮುಖಾಂತರ ಇದು ಸ್ವಾತಿಯ ಶವ ಅಂತ ಹೇಳಿ ಸದ್ಯಕ್ಕೆ ಪ್ರಾಥಮಿಕ ತನಿಖೆಗೆ ಗೊತ್ತಾಗಿರುವಂಥದ್ದು. ಸದ್ಯಕ್ಕೆ ನಯಾಜನ್ನುವ ಯುವಕರನ್ನ ಬಂಧನ ಮಾಡಿರುವಂತಹದ್ದು. ಇನ್ನೂ ಇಬ್ಬರು ಯುವಕರನ್ನ ಪೊಲೀಸ್ ಎಡಮುಡಿ ಕಟ್ಟಲು ಮುಂದಾಗಿದ್ದಾರೆ. ಆದ್ರೆ ಪ್ರಮುಖವಾಗಿ ಕಾರಣ ಏನು ಅನ್ನೋದು ಮಾತ್ರ ನಿಗೂಢವಾಗಿರೋದು ತನಿಖೆಯ ನಂತರ ಗೊತ್ತಾಗಬೇಕಂತದ್ದು. ಸ್ಮಿತಾ, ಪೊಲೀಸರ ಇನ್ವೆಸ್ಟಿಗೇಷನ್ ಯಾವ ಆಂಗಲ್ ಅಲ್ಲಿ ಸಾಗ್ತಾ ಇದೆ ಮಾರುತಿ? ಪೊಲೀಸರ ತನಿಖೆ ಬಗ್ಗೆ ಗ್ರಾಮಸ್ಥರು ಹಾಗೆ ಈ ಸಂಘಟನೆಗಳು ಹೇಳೋದೇನು? ಸದ್ಯ ಸಂಘಟನೆ ಹೇಳೋ ಪ್ರಕಾರ ಇದು ಯಾವುದೇ ರೀತಿಯ ಕಾರ್ಯ ಆದರೂ ಕೂಡ ಇದನ್ನ ಪೊಲೀಸರು ಯಾವುದೇ ರೀತಿಯ ಮೀನಾಮೇಷ ನೋಡದೆ ಅವ್ರನ್ನ ಬಂಧನ ಮಾಡಬೇಕು ಅಂತ ಹೇಳ್ತಾ ಇರುವಂತದ್ದು, ಆಗ್ರಹ ಆಗ್ತಾ ಇರುವಂತದ್ದು. ಅದನ್ನು ಕೂಡ ಮುಸ್ಲಿಂ ಹುಡುಗ ಆಗಿರೋದ್ರಿಂದ ಇದೀಗ ನಯಾಜ್ನ ಬಂಧನ ಮಾಡಿದ್ದಕ್ಕೂ ಮತ್ತು ಸ್ವಾತಿಯ ಸಾವಿಗೂ ಸಂಬಂಧ ಇದೆಯೇನೋ ಅನ್ನೋ ರೀತಿಯಲ್ಲಿ ಈಗ ಜನರು ತಮ್ಮ ಅಳನ್ನ ತೊಡ್ಕೊಳ್ತಾ ಇರುವಂತದ್ದು. ಸದ್ಯ ಸ್ವಾತಿಯ ತಾಯಿ ಶಶಿರೇಖಾ ಹೇಳೋ ಪ್ರಕಾರ ಯಾವುದೇ ಪ್ರೀತಿ ಪ್ರೇಮ ನನ್ನ ಮಗಳ ಹತ್ರ ಇರಲಿಲ್ಲ, ಅವಳು ಯಾವತ್ತೂ ಆ ರೀತಿ ನಡ್ಕೊಂಡಿಲ್ಲ ಅಂತಕ್ಕಂಥ ಮಾತು ಕೂಡ ಹೇಳ್ತಿರುವಂತದ್ದು. ಗ್ರಾಮದಲ್ಲೂ ಕೂಡ ಆ ಯುವತಿಯ ಬಗ್ಗೆ ಸಾಕಷ್ಟು ಪ್ರೀತಿ ಇತ್ತು. ಅಂದ್ರೆ ಎಲ್ಲ ಜನರು ಅವಳನ್ನ ಗಂಡು ಮಗನ ತರ ನೋಡ್ತಾ ಇದ್ವು ಅಂತ ಹೇಳ್ತಾರೆ. ಆ ಸದ್ಯಕ್ಕೆ ಪ್ರೀತಿ ಪ್ರೇಮ ಯಾವುದು ಇದೆ, ಹಾಗಾದ್ರೆ ಪೊಲೀಸರ ತನಿಖೆಯಲ್ಲೇ ಗೊತ್ತಾಗಬೇಕಾಗಿರುವಂತದ್ದು. ಸ್ಮಿತಾ, ಧನ್ಯವಾದ ಮಾರುತಿ ಮಾಹಿತಿಗಾಗಿ. ಹಾವೇರಿಯಲ್ಲಿ ಯುವತಿ ಹತ್ಯೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ನ್ಯಾಯಕ್ಕಾಗಿ ಅಭಿಯಾನವನ್ನ ನಡೆಸಲಾಗ್ತಾ ಇದೆ. ಹಿಂದೂ ಸಂಘಟನೆಗಳಿಂದ ಜಸ್ಟಿಸ್ ಫಾರ್ ಸ್ವಾತಿ ಕ್ಯಾಂಪೇನ್ ಮುಂದುವರೆದಿದೆ. ಸ್ವಾತಿ ಹಂತಕನನ್ನ ಪತ್ತೆ ಹಚ್ಚಿ ಆರೋಪಿಗಳಿಗೆ ಶಿಕ್ಷೆ ಕೊಡಿಸಿ ಅಂತ ಹೇಳಿ ಹಾವೇರಿ ಜಿಲ್ಲೆ ರಟ್ಟಿಹಳ್ಳಿಯ ಮಸೂರು ಗ್ರಾಮದ ಯುವತಿಯ ಮರ್ಡರ್ ವಿಚಾರಕ್ಕೆ ಸಂಬಂಧಪಟ್ಟಂತೆ ಹಿಂದೂ ಸಂಘಟನೆಗಳು ಅಭಿಯಾನ ಪ್ರಾರಂಭ ಮಾಡಿವೆ. ಮಾರ್ಚ್ 6ರಂದು ಯುವತಿಯ ಮೃತದೇಹ ಪತ್ತೆಯಾಗಿತ್ತು. ರಾಣೆಬೆನ್ನೂರಿನ ಖಾಸಗಿ ಆಸ್ಪತ್ರೆಯಲ್ಲಿ ನರ್ಸ್ ಆಗಿದ್ರು ಸ್ವಾತಿ. ರಾಣೆಬೆನ್ನೂರು ತಾಲೂಕು ಪತ್ತೇಪುರ ಗ್ರಾಮದ ತುಂಗಭದ್ರಾ ನದಿ ಬಳಿಯಲ್ಲಿ ಸ್ವಾತಿ ಮೃತದೇಹ ಪತ್ತೆಯಾಗಿತ್ತು. ಮೊದಲು ಅಪರಿಚಿತ ಯುವತಿ ಶವ ಅಂತ ಹೇಳಿ ಹಲಗೇರಿ ಪೊಲೀಸರು ಘೋಷಿಸಿದ್ರು. ವಾರಸುದಾರರು ಯಾರೂ ಇಲ್ಲದ ಹಿನ್ನೆಲೆಯಲ್ಲಿ ಮರಣೋತ್ತರ ಪರೀಕ್ಷೆಯನ್ನ ಕೂಡ ನಡೆಸಿ ಕಾನೂನು ಪ್ರಕಾರ ಸ್ವಾತಿ ಶವ ಹೂತು ಹಾಕಲಾಗಿತ್ತು. ಜಲಸಮ ಪ್ರತಿನಿಧಿ ಮಾರುತಿ ನೀಡ್ತಾ ಹೋಗ್ತಾರೆ. ದೂರವಾಣಿ ಸಂಪರ್ಕದಲ್ಲಿದ್ದಾರೆ ಮಾರುತಿ. ಜಸ್ಟಿಸ್ ಫಾರ್ ಸ್ವಾತಿ ಅಭಿಯಾನ ಮುಂದುವರೆದಿದೆ. ಸದ್ಯಕ್ಕೆ ಪ್ರತಿಭಟನಾಕಾರರ ಆಗ್ರಹ ಏನು? ನಿಜಕ್ಕೂ ಇದು ಒಂದು ಘಟನೆ ಸದ್ಯಕ್ಕೆ ಹಾವೇರಿ ಜಿಲ್ಲೆಯಾದ್ಯಂತ ಸಾಕಷ್ಟು ಸಂಚಲನ ಮೂಡಿರುವಂತದ್ದು. ಯಾಕಂದ್ರೆ ಜಸ್ಟಿಸ್ ಫಾರ್ ಸ್ವಾತಿ ಅನ್ನುವ ಕೂಗೆರಡಕ್ಕೆ ಬರ್ತಾರಂಥದ್ದು. ಫೇಸ್ಬುಕ್, ಇನ್ಸ್ಟಾಗ್ರಾಮ್, ಸೋಷಿಯಲ್ ಮೀಡಿಯಾ ಟೋಟಲ್ ಆಗಿ ಈ ಸ್ವಾತಿಯ ಸಾವಿನ ಬಗ್ಗೆ ನ್ಯಾಯ ಕೇಳೋದು ಜನರು ಮುಂದಾಗಿರುವಂಥದ್ದು. ಸದ್ಯ ಸ್ವಾತಿ ನೋಡಿದ್ರೆ ನರ್ಸ್ ಕೆಲಸ ಮತ್ತು ಕೆಲಸವನ್ನ ಮಾಡ್ಕೊಂಡು ಸ್ಟಡಿಯನ್ನ ಮಾಡ್ಕೊಂಡು ಜೀವನ ಸಾಗಿಸ್ತಾ ಇದ್ರು. ಕುಟುಂಬದಲ್ಲಿ ತಂದೆ ಇಲ್ಲ, ತಾಯಿ ಕೂಡ ಸರ್ಕಾರಿ ಶಾಲೆಯಲ್ಲಿ ಅಡುಗೆ ಮಾಡ್ಕೊಂಡು ಜೀವನ ಸಾಗಿಸ್ತಾ ಇದ್ರು. ಗ್ರಾಮಸ್ಥರು ಹೇಳುವ ಪ್ರಕಾರ ಸ್ವಾತಿ ಒಂದು ರೀತಿಯಲ್ಲಿ ಗಂಡು ಮಗನ ಹಾಗೆ ಜೀವನ ಮಾಡ್ತಾ ಇದ್ದಂತೆ. ಈ ಪ್ರೀತಿಗಳ ಬಗ್ಗೆ ಯಾವುದೂ ಅರಿವಿಲ್ಲ ಅಂತಕ್ಕಂಥ ಮಾತು ಹೇಳಿದ್ದಾರೆ. ಆದ್ರೆ ಸದ್ಯಕ್ಕೆ ಸ್ವಾತಿಯ ಸಾವು ಏನು ಮಾರ್ಚ್ 6ರಂದಾಗಿರುತ್ತೆ. ಅಂದ್ರೆ ಅವರ ಶವ ಏನು ಫತೇಪುರ ಗ್ರಾಮದ ತುಂಗಭದ್ರಾ ನದಿಯಲ್ಲಿ ಸಿಕ್ಕಿರುತ್ತೆ. ಇದಾದ್ರ ಬಳಿಕ ಪೊಲೀಸರು ಅನಾಥ ಶವ ಅಂತ ಹೇಳಿ ಅದನ್ನ ಶವ ಸಂಸ್ಕಾರ ಮಾಡಿರ್ತಾರೆ.
7ನೇ ತಾರೀಕಿಗೆ ಸ್ವಾತಿಯ ತಾಯಿ ಶಶಿರೇಖಾ ಅವರು ಈ ಒಂದು ಕಾರ್ಯಕ್ಕೆ ಏನಿದು ಹೀಗಾಗಿದೆ ಮಗಳು ಬಂದಂತ ಕಂಪ್ಲೇಂಟ್ ಕೊಡ್ಲಿಕ್ಕೆ ಹೋದಾಗ ಈ ರೀತಿ ಆಗಿದೆ, ಒಂದು ಮಹಿಳೆ ಶವ ಪತ್ತೆ ಆಗಿರುವಂತದ್ದು. ಇದು ತಮ್ಮ ಮಗಳನ್ನ ಚೆಕ್ ಮಾಡಿ ಅಂದಾಗ ವೇಲ್ ಮತ್ತೆ ಬಟ್ಟೆ ಮುಖಾಂತರ ಇದು ಸ್ವಾತಿಯ ಶವ ಅಂತ ಹೇಳಿ ಸದ್ಯಕ್ಕೆ ಪ್ರಾಥಮಿಕ ತನಿಖೆಗೆ ಗೊತ್ತಾಗಿರುವಂತದ್ದು. ಸದ್ಯಕ್ಕೆ ನಯಾಜ್ ಅನ್ನುವ ಯುವಕರನ್ನ ಬಂಧನ ಮಾಡಿರುವಂತಹದ್ದು. ಇನ್ನೂ ಇಬ್ಬರು ಯುವಕರನ್ನ ಪೊಲೀಸ್ ಹೆಡಮುಡಿ ಕಟ್ಟಲು ಮುಂದಾಗಿದ್ದಾರೆ. ಆದ್ರೆ ಪ್ರಮುಖವಾಗಿ ಕಾರಣ ಏನು ಅನ್ನೋದು ಮಾತ್ರ ನಿಗೂಢವಾಗಿರೋದು ತನಿಖೆಯ ನಂತರ ಗೊತ್ತಾಗಬೇಕೆಂದು ಸ್ಮಿತಾ. ಪೊಲೀಸರ ಇನ್ವೆಸ್ಟಿಗೇಷನ್ ಯಾವ ಆಂಗಲ್ ಅಲ್ಲಿ ಸಾಗ್ತಾ ಇದೆ ಮಾರುತಿ? ಪೊಲೀಸರ ತನಿಖೆ ಬಗ್ಗೆ ಗ್ರಾಮಸ್ಥರು ಹಾಗೆ ಈ ಸಂಘಟನೆಗಳು ಹೇಳೋದೇನು? ಸದ್ಯ ಸಂಘಟನೆ ಹೇಳೋ ಪ್ರಕಾರ ಇದು ಯಾವುದೇ ರೀತಿಯ ಕಾರ್ಯ ಆದರೂ ಕೂಡ ಇದನ್ನ ಪೊಲೀಸರು ಯಾವುದೇ ರೀತಿಯ ಮೀನಾಮೇಷ ನೋಡದೆ ಅವ್ರನ್ನ ಬಂಧನ ಮಾಡಬೇಕು ಅಂತ ಹೇಳ್ತಾ ಇರುವಂತದ್ದು, ಆಗ್ರಹ ಆಗ್ತಾ ಇರುವಂತದ್ದು. ಅದನ್ನು ಕೂಡ ಮುಸ್ಲಿಂ ಹುಡುಗ ಆಗಿರೋದ್ರಿಂದ ಇದೀಗ ನಯಾಜ್ನ ಬಂಧನ ಮಾಡಿದ್ದಕ್ಕೂ ಮತ್ತು ಸ್ವಾತಿಯ ಸಾವಿಗೂ ಸಂಬಂಧ ಇದೆಯೇನೋ ಅನ್ನೋ ರೀತಿಯಲ್ಲಿ ಈಗ ಜನರು ತಮ್ಮ ಅಳನ್ನ ತೊಡ್ಕೊಳ್ತಾ ಇರುವಂತದ್ದು. ಸದ್ಯ ಸ್ವಾತಿಯ ತಾಯಿ ಶಶಿರೇಖಾ ಹೇಳೋ ಪ್ರಕಾರ ಯಾವುದೇ ಪ್ರೀತಿ ಪ್ರೇಮ ನನ್ನ ಮಗಳ ಹತ್ರ ಇರಲಿಲ್ಲ, ಅವಳು ಯಾವತ್ತೂ ಆ ರೀತಿ ನಡ್ಕೊಂಡಿಲ್ಲ ಅಂತಕ್ಕಂಥ ಮಾತು ಕೂಡ ಹೇಳ್ತಿರುವಂತದ್ದು. ಗ್ರಾಮದಲ್ಲೂ ಕೂಡ ಆ ಯುವತಿಯ ಬಗ್ಗೆ ಸಾಕಷ್ಟು ಪ್ರೀತಿ ಇತ್ತು. ಅಂದ್ರೆ ಎಲ್ಲ ಜನರು ಅವಳನ್ನ ಗಂಡು ಮಗನ ತರ ನೋಡ್ತಾ ಇದ್ವು ಅಂತ ಹೇಳ್ತಾರೆ. ಆ ಸದ್ಯಕ್ಕೆ ಪ್ರೀತಿ ಪ್ರೇಮ ಯಾವುದು ಇದೆ, ಹಾಗಾದ್ರೆ ಪೊಲೀಸರ ತನಿಖೆಯಲ್ಲೇ ಗೊತ್ತಾಗಬೇಕಾಗಿರುವಂತದ್ದು ಸ್ಮಿತಾ. ಧನ್ಯವಾದ ಮಾರುತಿ ಮಾಹಿತಿಗಾಗಿ. ಹಾವೇರಿಯಲ್ಲಿ ಯುವತಿ ಹತ್ಯೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ನ್ಯಾಯಕ್ಕಾಗಿ ಅಭಿಯಾನವನ್ನ ನಡೆಸಲಾಗ್ತಾ ಇದೆ. ಹಿಂದೂ ಸಂಘಟನೆಗಳಿಂದ ಜಸ್ಟಿಸ್ ಫಾರ್ ಸ್ವಾತಿ ಕ್ಯಾಂಪೇನ್ ಮುಂದುವರೆದಿದೆ. ಸ್ವಾತಿ ಹಂತಕನನ್ನ ಪತ್ತೆ ಹಚ್ಚಿ ಆರೋಪಿಗಳಿಗೆ ಶಿಕ್ಷೆ ಕೊಡಿಸಿ ಅಂತ ಹೇಳಿ ಹಾವೇರಿ ಜಿಲ್ಲೆ ರಟ್ಟಿಹಳ್ಳಿಯ ಮಸೂರು ಗ್ರಾಮದ ಯುವತಿಯ ಮರ್ಡರ್ ವಿಚಾರಕ್ಕೆ ಸಂಬಂಧಪಟ್ಟಂತೆ ಹಿಂದೂ ಸಂಘಟನೆಗಳು ಅಭಿಯಾನ ಪ್ರಾರಂಭ ಮಾಡಿವೆ. ಮಾರ್ಚ್ 6ರಂದು ಯುವತಿಯ ಮೃತದೇಹ ಪತ್ತೆಯಾಗಿತ್ತು. ರಾಣೆಬೆನ್ನೂರಿನ ಖಾಸಗಿ ಆಸ್ಪತ್ರೆಯಲ್ಲಿ ನರ್ಸ್ ಆಗಿದ್ರು ಸ್ವಾತಿ. ರಾಣೆಬೆನ್ನೂರು ತಾಲೂಕು ಪತ್ತೇಪುರ ಗ್ರಾಮದ ತುಂಗಭದ್ರಾ ನದಿ ಬಳಿಯಲ್ಲಿ ಸ್ವಾತಿ ಮೃತದೇಹ ಪತ್ತೆಯಾಗಿತ್ತು. ಮೊದಲು ಅಪರಿಚಿತ ಯುವತಿ ಶವ ಅಂತ ಹೇಳಿ ಹಲಗೇರಿ ಪೊಲೀಸರು ಘೋಷಿಸಿದ್ರು. ವಾರಸುದಾರರು ಯಾರೂ ಇಲ್ಲದ ಹಿನ್ನೆಲೆಯಲ್ಲಿ ಮರಣೋತ್ತರ ಪರೀಕ್ಷೆಯನ್ನ ಕೂಡ ನಡೆಸಿ ಕಾನೂನು ಪ್ರಕಾರ ಸ್ವಾತಿ ಶವ ಹೂತು ಹಾಕಲಾಗಿತ್ತು. ನಮ್ಮ ಪ್ರತಿನಿಧಿ ಮಾರುತಿ ನೀಡ್ತಾ ಹೋಗ್ತಾರೆ, ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ಮಾರುತಿ, ಜಸ್ಟಿಸ್ ಫಾರ್ ಸ್ವಾತಿ ಅಭಿಯಾನ ಮುಂದುವರೆದಿದೆ. ಸದ್ಯಕ್ಕೆ ಪ್ರತಿಭಟನಾಕಾರರ ಆಗ್ರಹ ಏನು? ನಿಜಕ್ಕೂ ಇದು ಈ ಒಂದು ಘಟನೆ ಸದ್ಯಕ್ಕೆ ಹಾವೇರಿ ಜಿಲ್ಲೆಯಾದ್ಯಂತ ಸಾಕಷ್ಟು ಸಂಚಲನ ಮೂಡಿರುವಂತದ್ದು. ಯಾಕಂದ್ರೆ ಜಸ್ಟಿಸ್ ಫಾರ್ ಸ್ವಾತಿ ಅನ್ನುವ ಕೂಗೆರಡೆ ಕೇಳಿ ಬರ್ತಾ ಇರುವಂತದ್ದು. ಫೇಸ್ಬುಕ್, ಇನ್ಸ್ಟಾಗ್ರಾಮ್, ಸೋಷಿಯಲ್ ಮೀಡಿಯಾ ಟೋಟಲ್ ಆಗಿ ಈ ಸ್ವಾತಿಯ ಸಾವಿನ ಬಗ್ಗೆ ನ್ಯಾಯ ಕೇಳೋದು ಜನರು ಮುಂದಾಗಿರುವಂತದ್ದು. ಸದ್ಯ ಸ್ವಾತಿ ನೋಡಿದ್ರೆ ನರ್ಸ್ ಕೆಲಸ ಮತ್ತು ಕೆಲಸವನ್ನ ಮಾಡ್ಕೊಂಡು ಸ್ಟಡಿಯನ್ನ ಮಾಡ್ಕೊಂಡು ಜೀವನ ಸಾಗಿಸ್ತಾ ಇದ್ರು. ಕುಟುಂಬದಲ್ಲಿ ತಂದೆ ಇಲ್ಲ, ತಾಯಿ ಕೂಡ ಸರ್ಕಾರಿ ಶಾಲೆಯಲ್ಲಿ ಅಡುಗೆ ಮಾಡ್ಕೊಂಡು ಜೀವನ ಸಾಗಿಸ್ತಾ ಇದ್ರು. ಗ್ರಾಮಸ್ಥರು ಹೇಳುವ ಪ್ರಕಾರ ಸ್ವಾತಿ ಒಂದು ರೀತಿಯಲ್ಲಿ ಗಂಡು ಮಗನ ಹಾಗೆ ಜೀವನ ಮಾಡ್ತಾ ಇದ್ದಂತೆ. ಈ ಪ್ರೀತಿಗಳ ಬಗ್ಗೆ ಯಾವುದೂ ಅರಿವಿಲ್ಲ ಅಂತಕ್ಕಂಥ ಮಾತು ಹೇಳ್ತಾರೆ. ಆದ್ರೆ ಸದ್ಯಕ್ಕೆ ಸ್ವಾತಿಯ ಸಾವು ಏನು ಮಾರ್ಚ್ 6ರಂದಾಗಿರುತ್ತೆ. ಅಂದ್ರೆ ಅವರ ಶವ ಏನು ಪತ್ತೇಪುರ ಗ್ರಾಮದ ತುಂಗಭದ್ರಾ ನದಿಯಲ್ಲಿ ಸಿಕ್ಕಿರುತ್ತೆ. ಇದಾದ್ರ ಬಳಿಕ ಪೊಲೀಸರು ಅನಾಥ ಶವ ಅಂತ ಹೇಳಿ ಅದನ್ನ ಶವ ಸಂಸ್ಕಾರ ಮಾಡಿರ್ತಾರೆ. 7ನೇ ತಾರೀಕಿಗೆ ಸ್ವಾತಿಯ ತಾಯಿ ಶಶಿರೇಖಾ ಅವರು ಈ ಒಂದು ಕಾರ್ಯಕ್ಕೆ ಏನಿದು ಹೀಗಾಗಿದೆ ಮಗಳು ಬಂದಂತ ಕಂಪ್ಲೇಂಟ್ ಕೊಡ್ಲಿಕ್ಕೆ ಹೋದಾಗ ಈ ರೀತಿ ಆಗಿದೆ, ಒಂದು ಮಹಿಳೆ ಶವ ಪತ್ತೆ ಆಗಿರುವಂತದ್ದು. ಇದು ತಮ್ಮ ಮಗಳನ್ನ ಚೆಕ್ ಮಾಡಿ ಅಂದಾಗ ವೇಲ್ ಮತ್ತೆ ಬಟ್ಟೆ ಮುಖಾಂತರ ಇದು ಸ್ವಾತಿಯ ಶವ ಅಂತ ಹೇಳಿ ಸದ್ಯಕ್ಕೆ ಪ್ರಾಥಮಿಕ ತನಿಖೆಗೆ ಗೊತ್ತಾಗಿರುವಂತದ್ದು. ಸದ್ಯಕ್ಕೆ ನಯಾಜ್ ಅನ್ನುವ ಯುವಕರನ್ನ ಬಂಧನ ಮಾಡಿರುವಂತಹದ್ದು. ಇನ್ನೂ ಇಬ್ಬರು ಯುವಕರನ್ನ ಪೊಲೀಸ್ ಹೆಡಮುಡಿ ಕಟ್ಟಲು ಮುಂದಾಗಿದ್ದಾರೆ. ಆದ್ರೆ ಪ್ರಮುಖವಾಗಿ ಕಾರಣ ಏನು ಅನ್ನೋದು ಮಾತ್ರ ನಿಗೂಢವಾಗಿರೋದು ತನಿಖೆಯ ನಂತರ ಗೊತ್ತಾಗಬೇಕೆಂದು ಸ್ಮಿತಾ. ಪೊಲೀಸರ ಇನ್ವೆಸ್ಟಿಗೇಷನ್ ಯಾವ ಆಂಗಲ್ ಅಲ್ಲಿ ಸಾಗ್ತಾ ಇದೆ ಮಾರುತಿ? ಪೊಲೀಸರ ತನಿಖೆ ಬಗ್ಗೆ ಗ್ರಾಮಸ್ಥರು ಹಾಗೆ ಈ ಸಂಘಟನೆಗಳು ಹೇಳೋದೇನು?